ಆ ಮೃಗವನ್ನು ನೋಡಿದಿರ ಎಷ್ಟೊಂದು ಬಲವಂತವಾಗಿ ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳೆಯುವೆ. ಏನು ಹೇಳಿದೆ ಸೀತಾ? ನೋಡಿ ಬಯಸುವೆ ಮಾಯ ಮೃಗವನಿಂದ ನೋಡಿ ಬಯಸುವೆ ಮಾಯ ಮೃಗವನಿಂದ ಮಾಯೇ ಸೀತಾ 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 ದಾನವ ಮಾಯೇ ಪ್ರೇಮ ಜಾಯೇ ದಾನವ ಮಾಯೇ ಪ್ರೇಮ ಜಾಯೇ ದಾನವ ಮಾಯೇ ಪ್ರೇಮ ಜಾಯೇ ಅರುಗೆ ತಿಳಿಯದ ನಿಜವನರುವೆ ತಿಳಿಯದ ನಿಜವನು ಅರುವೆ ತಿಳಿಯದ ನಿಜವನು ಅರುವೆ ತಿಳಿಯದ ನಿಜವನು ಅರುವೆ ತಿಳಿಯದ ನಿಜವನು ಅರುವೆ ತಿಳಿಯದ ನಿಜವನರುಗುವೆ ತಿಳಿಯದ ಆಯ ಮೃಗವನಿಂದ ನೋಡಿ ಬಯಸುವೆ ಮಾಯ ಮೃಗವನಿಂದ 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 ಜಾನಕಿ ಆ ಚಿತ್ರ ಕನಕಮಯವಾದ ದೇಹದಿಂದ ಕೂಡಿದ ಇಂತಹ ಸಾರಂಗವನ್ನ ಈವರೆವಿಗೂ ಈ ಸ್ಥಳದಲ್ಲಿ ಕಂಡಿಲ್ಲ. ಅದನ್ನು ನೋಡಿದರೆ ಮಾಯಾಮೃಗವೆಂದೇ ಸಂದೇಹವಾಗುತ್ತದೆ. ಆದ್ದರಿಂದ ಅದನ್ನ ಬಯಸಬೇಡ ಬಿಡು. ಆರಿಪುತ್ರ, ಅದು ಮಾಯಾ ಮೃಗವೇ ಆಗಿದ್ದ ಪಕ್ಷದಲ್ಲಿ ಅದನ್ನು ಕೊಂದು ಚರ್ಮವನ್ನಾದರೂ ತೆಗೆದುಕೊಂಡು ನಿಜವಾದ ಮೃಗವೇ ಆದರೆ ಅದನ್ನು ಬಂಧಿಸಿ ತನ್ನಿ. ನೀವಿಲ್ಲದ ಸಮಯದಲ್ಲಿ ಅದರ ಸಂಗಡ ಆಟವಾಡಲು ಚೆನ್ನಾಗಿರುವುದು. ಜಾನಕಿ, ನಾವು ಹಿಂದೆ ಶೂರ್ಪನಖಾದೇವಿಗೆ ಅಪಮಾನ ಮಾಡಿ ಕಳಿಸಿದ್ದೆವು. ನಮ್ಮನ್ನು ವಂಚಿಸಲು ದಾನವರು ಈ ರೀತಿ ಬಂದಿರಬಹುದು. ಅದು ಮಾಯಾ ಮೃಗವಲ್ಲದೆ ಬೇರೆ ಅಲ್ಲ. ಅದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನನ್ನನ್ನು ದುಃಖಕ್ಕೀಡು ಮಾಡಬೇಡ. ಬೇಕಿದ್ದರೆ ಹೇಳು, ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ತಂದುಕೊಡುವೆನು. ಸರಿ ಸರಿ, ತಂದುಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಂತಹ ಸಂದೇಹಗಳುಂಟಾಗುವುದು ಸಹಜವೇ ಅಲ್ಲವೇ? ಸಮೀಪದಲ್ಲಿಯೇ ಇರುವ ಈ ಮೃಗವನ್ನು ಹಿಡಿದುಕೊಡಲಾರದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ಹಿಡಿದುಕೊಡಬಲ್ಲಿರಾ? ಕೂಡದು ಕೂಡದು, ಈ ಮೃಗವನ್ನೇ ಹಿಡಿದುಕೊಡಬೇಕು. ಇಲ್ಲವೇ ಖಂಡಿತವಾಗಿ ಪ್ರಾಣತ್ಯಾಗ ಮಾಡಿಕೊಳ್ಳಿ. ಶಾಂತಳಾಗು ದೇವಿ, ಶಾಂತಳ. ಲಕ್ಷ್ಮಣ, ಲಕ್ಷ್ಮಣ, ಅಗ್ರಜ ಕರೆದಿರಾ? ಜಾನಕಿ ಈ ಸರಂಗವನ್ನು ಬಯಸಿದ್ದಾಳೆ. ಅಪ್ಪಣೆಯಾದರೆ ನಾನು ಹಿಡಿದು ತರುತ್ತೇನೆ. ಬೇಡ ಲಕ್ಷ್ಮಣ, ಬೇಡ. ಸತಿ ಅಪೇಕ್ಷೆ ಪಟ್ಟಿದ್ದನ್ನ ಪತಿಯಾದವನ ನೆರವೇರಿಸಬೇಕಾದವನ ಕರ್ತವ್ಯ. ನಿಜವಾದ ಮೃಗವಾದರೆ ನಾನೇ ಹಿಡಿದು ತರುತ್ತೇನೆ. ಒಂದು ವೇಳೆ ಮಾಯಾ ಮೃಗವಾದರೆ ಅಲ್ಲೇ ಕೊಂದು ಬರುತ್ತೇನೆ. ಲಕ್ಷ್ಮಣ, ಅಗ್ರಜ, ನಾನು ಬರುವ ತನಕ ಜಾನಕಿ ಓರ್ವಳನ್ನೇ ಬಿಟ್ಟು
ಈ ಸ್ಥಳದಿಂದ ಕದಲಬಾರದು ತಿಳಿಯಿತೆ. ಅಪ್ಪಣೆ. ಎಲೆ ಮೃಗವೇ, ಎಲ್ಲಿಗೆ ಹೋಗುವೆ? ನಿಲ್ಲು. ಎಲ್ಲಿಗೆ ಹೋಗುವೆ ಮೃಗವೇ? ಎಲ್ಲಿಗೆ ಹೋಗುವೆ ಮೃಗವೇ? ಅಲೆಯ ನಿನ್ನಯ ಸೊಲ್ಲ ನನಗಿದೆ. ಅಲೆಯ ನಿನ್ನಯ ಸೊಲ್ಲ ನನಗಿದೆ. ಎಲ್ಲಿಗೆ ಹೋಗುವೆ ಮುಲ್ಲ ಮೃಗವೇ? ಲಕ್ಷ್ಮಣ, 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 ಕೇಳಿದೀಯಾ? ಕೇಳಿದೀಯಾ ನನ್ನ ಆರ್ತ ಧ್ವನಿಯನ್ನ? ಯಾರೋ ರಾಕ್ಷಸರಿಂದ ಏನು ವಿಪತ್ತು ಸಂಭವಿಸಿದಂತೆ ತೋರುವುದು. ಹೊರಡು ಮೈದಿರ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಅಮ್ಮ, ಧ್ವನಿಯೇನೋ ಕೇಳಿಸಿತು, ಆದರೆ ಆ ಸ್ವರದಲ್ಲಿ ನನಗೆ ನಂಬಿಕೆ ಸಾಲದು. ಅಗ್ರಜನಾದ ಶ್ರೀರಾಮಚಂದ್ರನಿಗೆ ಯಾವುದೇ ವಿಧವಾದ ಅಪಾಯವೂ ಸಂಭವಿಸಿರುವುದಿಲ್ಲ. ತಾಯಿ, ತಾವು ನಿಶ್ಚಿತರಾಗಿರಿ, ಚಿಂತಿಸಬೇಡಿ. ಇಲ್ಲ ಲಕ್ಷ್ಮಣ, ಇಲ್ಲ. ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯತಾ ಅಲ್ಲ. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು ಲಕ್ಷ್ಮಣ. ಅಮ್ಮ, ಶ್ರೀರಾಮಚಂದ್ರನೆಂದರೇನು ಸಾಮಾನ್ಯನೇ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೇ ಮೇಲಾಗಿ ನಿಮ್ಮ ರಕ್ಷಣೆಗಾಗಿ ನಾನು ನಿಮ್ಮ ಬಳಿ ಇರುವಾಗ ತಾವು ಆತಂಕ ಪಡಬಾರದು. ತಾಯಿ, ಸಮಾಧಾನದಿಂದಿರಿ. ಲಕ್ಷ್ಮಣ, ಎಂತಹ ವೀರಾದಿ ವೀರನಾದರೂ ಸರಿ, ಶೂರಾದಿ ಶೂರನಾದರೂ ಸರಿ, ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದ್ದು ಸಹಜವೇ ಮೈದರು. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು ಮೈದನ. ಏನು ಹೋಗಲಾರಿಯ? ಹೋಗಲಾರಿಯ ಲಕ್ಷ್ಮಣ? ಲಕ್ಷ್ಮಣ, ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟಿಯಲ್ಲ. ನೀನು ಭರತನ ಇಂತಹ ಸಮಯಕ್ಕಾಗಿ ಕಾದಿದ್ದರಿಂದ ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ ಲಕ್ಷ್ಮಣ, ಖಂಡಿತವಾಗಿ ಭಾವಿಸಿರಲಿಲ್ಲ. ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರರಿಂದ ಭಾವಿಸಿದ್ದನಲ್ಲ ನನ್ನ ಸ್ವಾಮಿಯು. ರಾಮಚಂದ್ರ, ಕೇಳಲಾರೆ. ಉರಿಯೋ ಕಾಸಿದ ಸರಳಿನ ತೆರದಿ ಅಪ್ಪ, ಉರಿಯೋ ಧರಣಿಗೆಯ ಪರುಷೋಕ್ತಿಯಂ ಕೇಳಿಯುಂಬಿಗೆ ಈ ಧರಣಿಗೆಯ ಪರುಷೋಕ್ತಿಯಂ ಕೇಳಿಯುಂಬಿಗೆ ಕರುಣಂ ಹೋಗಿಲ್ಲವೇ ಕಠಿಣಮದೆಂತೋ ರಾಮ ಸಾಕು ತಾಯಿ.
ಅಗ್ರಜನ ಆಜ್ಞೆಯನ್ನು ಪಾಲಿಸಲೇ? ನಿನ್ನ ಮಾತನ್ನು ತಿರಸ್ಕರಿಸಲೇ? ಅಮ್ಮ, ಅಗ್ರಜನಲ್ಲಿ ಕೋಪಗೊಳ್ಳುವನೋ ಎಂಬುದಾಗಿ ನಾನು ಈ ರೀತಿ ಮಾಡಬೇಕಾಯಿತಲ್ಲದೆ. ಅಮ್ಮ, ಅಂದು ನಿನ್ನನ್ನು ವಿವಾಹವಾಗುವ ಸಮಯದಲ್ಲಿ ಮಾತೃ ಸಮಾನಳು, ನನ್ನ ಅಗ್ರಜನ ಧರ್ಮಪತ್ನಿ, ನನ್ನತ್ತಿಗೆ ಎಂದು ಒಂದೊಮ್ಮೆ ನಿನ್ನನ್ನು ಮನಸಾರ ನೋಡಿದನು ಅಲ್ಲದೆ, ಅಂದಿನಿಂದ ಇಂದಿನವರೆಗೂ ಈ ನನ್ನ ನೇತ್ರಗಳು ನಿನ್ನ ಪಾದಗಳನ್ನು ಬಿಟ್ಟು ಬೇರೆ ಚಲಿಸಿಲ್ಲ ತಾಯಿ. ನಿನ್ನ ಮೈದನನಾಗಲು, ನಿನ್ನ ಮೈದನನ ಮೇಲೆ ನಿನಗೆ ಅಪನಂಬಿಕೆಯೇ? ಇಂತಹ ಕಠಿಣವಾದ ಮಾತುಗಳನ್ನಾಡುವುದಕ್ಕಿಂತ ಮುನ್ನ ಲಕ್ಷ್ಮಣ, ಲಕ್ಷ್ಮಣ, ನೀನು ಜೀವದಿಂದ ಈ ಪೃಥ್ವಿಯ ಮೇಲೆ ಇರಲು ನನಗಿಷ್ಟವಿಲ್ಲ ಎಂದಿದ್ದ ಪಕ್ಷದಲ್ಲಿ ಈ ನನ್ನ ಶಿರಸ್ಸನ್ನು ಕ್ಷಣ ಮಾತ್ರದಲ್ಲಿ ತೆಗೆದು ನಿನ್ನ ಪಾದಗಳ ಮೇಲೆ ಇಡುತ್ತಿದ್ದೆನಲ್ಲ ತಾಯಿ. ಸ್ತ್ರೀ ಬುದ್ಧಿ ಪ್ರಳಯಂಕರಿ, ಕಠಿಣ ಹೃದಯರು ಹಿಡಿದ ಹಠವನ್ನು ಸಾಧಿಸದೇ ಇರಲಾರರು ಎಂಬ ಆರ್ಯೋಕ್ತಿಯು ಈ ಮಾತುಗಳಿಂದ ಈ ಜಗತ್ತಿಗೆ ನಿದರ್ಶನವಾಗಬಹುದೇ? ಆಗಲಮ್ಮ, ಅಗ್ರಜನ ಆಜ್ಞೆಯನ್ನು ಮೀರಿದ ದೋಷವು ನನಗೆ ಸಂಭವಿಸಿದರೂ ಚಿಂತೆ ಇಲ್ಲ. ನಿನ್ನ ಆಜ್ಞೆಯಂತೆಯೇ ನಾನು ನಡೆಯುವೆನು. ಆದರೆ ನನ್ನದೊಂದು ಕೋರಿಕೆಯನ್ನು ನಡೆಸಿಕೊಡು ಮಾತಾ. ಏನದು? ಈ ಭಯಂಕರವಾದ ಅರಣ್ಯದಲ್ಲಿ ಕ್ರೂರ ಮೃಗಗಳ ಬಾಧೆಯು, ರಕ್ಕಸರ ಹಾವಳಿಯು ಅಧಿಕವಾಗಿರುವುದರಿಂದ ಇಲ್ಲಿ ಸಪ್ತರ್ಷಿಗೆರೆಗಳನ್ನು ರಚಿಸುತ್ತೇನೆ. ಈ ಸ್ಥಳಕ್ಕೆ ನಾನಾಗಲಿ ಅಗ್ರಜನಾಗಲಿ ಬರುವವರೆಗೂ ಯಾವುದೇ ಸಮಯದಲ್ಲೂ, ಅದೆಂತಹ ಸಮಯ ಒದಗಿ ಬಂದಾಗ್ಯೂ ಸಹ ಈ ರೇಖೆಗಳನ್ನು ದಾಟಿ ಹೊರಗೆ ಬರಬಾರದು. ಇದು ನನ್ನ ಕೋರಿಕೆ ತಾಯಿ. ಹಾಗೆ ಆಗುತ್ತೆ, ಜಾಗೃತಿಯಾಗಿ ಹೊರಡು. ವನಸ್ಥಳಗಳಿರ ತರುಲತೆಗಳಿರ ವಟವೃಕ್ಷಗಳಿರ ಕಾಯುವುದೆಮ್ಮ ಸೀತಾ ಮಾದಯ ತಲೆ ಕಾಯುವುದೆಮ್ಮ ಸೀತಾ ಮಾತೆಯ ಸೀತಾ ರಾಮಚಂದ್ರ. ಶಂಭೋ ಮಹಾದೇವ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ. ಪೂಜ್ಯರೇ, ನಮಸ್ಕರಿಸಿ. ಮಂಗಳವಾಗಲಿ. ಬಂದ್ರೆ ಬಹಳ ದೂರದಿಂದ ಬಡಿದು ನಡೆದು ಬಂದಿರುವೆನು. ಏನಾದರೂ ಅವನು ಆಹಾರವನ್ನು ನೀಡು ಬದ್ರೆ. ಹಾಗೆ ಆಗಿ. ಅಬ್ಬಾ, ಎಂತಹ ರೂಪವತಿ, ಅವಳೆಂತಹ ಸೌಂದರ್ಯವತಿ. ನೋಡಿ ಆನಂದ ಪಡ್ತಕ್ಕ ರೂಪವೇ ಸರಿ. ಅಬ್ಬಾ, ಎಂತಹ ದಾರುಣ ಜ್ವಾಲೆ. ಲಕ್ಷ್ಮಣ, ಒಳಗೆ ಯಾರು ಬರಬಾರದೆಂದು ಸಪ್ತ ಋಷಿಗಳ ಆಜ್ಞೆಯನ್ನು ರಚಿಸಿರುವೆಯ. ಇರಲಿ,
ನಿಮಗೆ ತಕ್ಕ ಪಾಠವನ್ನು ಕಲಿಸುವೆನು. ಹಸಿವು ತಾಳಲಾರೆ, ಹಸಿವು. ಇದು ಸ್ವೀಕರಿಸಿ ಪೂಜ್ಯರೇ. ನೀಡು ಬದ್ರಿ. ಸಾಧ್ಯವಿಲ್ಲ ಪೂಜ್ಯರೇ. ಮೈದುನನಾದ ಲಕ್ಷ್ಮಣನು ಸಪ್ತರ್ಷಿಗಳ ರೇಖೆಗಳನ್ನು ಬರೆದರು. ಅದನ್ನು ದಾಟಿ ನಾನು ಮುಂದೆ ಬರುವಂತಿಲ್ಲ. ಏನು? ನಮ್ಮಂತಹ ಋಷಿಮುನಿಗಳಿಗೆ ಸಪ್ತ ಋಷಿಗಳಾಗ್ತೆಯೇ? ನಾನೇನಾದರೂ ಹಸಿವಿನಿಂದ ಹತನಾದರೆ ಘೋರ ಶಾಪಕ್ಕೆ ಪ್ರತ್ಯಾಗುವೆ. ಹಸಿವು ತಾಳಲಾರೆ, ಹಸಿವು. ಶಾಂತರಾಗಿ ಕೋಪಿಸಲಾಗ. ಇದು ನಿಮ್ಮಿಚ್ಛೆಯಿಂದ ಭಿಕ್ಷೆಯನ್ನು ನೀಡಿ. ಮುಂದೆ ಬಂದು ನೀಡಬಾರದೆ? ಮುಂದೆ ಬಾ. ಇನ್ನು ಮುಂದೆ, ಇನ್ನೂ ಮುಂದೆ, ಇನ್ನೂ ಮುಂದೆ. ನೋಡು ಪೌಲತ್ಯವಂತ ಕಳಸಾಂಬುದಿ ಚಂದ್ರನ, ಇದೋ ನೋಡು ಔಲಜ್ಯವಂತ ಕಳಸಾಂಬುದಿ ಚಂದ್ರನ, ನೋಡು ನಿರ್ಜರ ಮನೋತ್ಸಾಹ ಭಂಗನ, ನೋಡು ನೀ ಮನ್ಮತಾಂಗನ. ಜಾನಕಿ ನೋಡು ನೀ ಹರಿರಾಯ ಗಂಡ, ನೋಡು ನೀ ಹರಿರಾಯರ ಗಂಡ, ರಾವಣ ಸಾರ್ವಭೌಮನ. ಜಾನಕಿ ನಡೆ ನಡೆ, ನನ್ನ ಲಂಕಾ ಪಟ್ಟಣಕ್ಕೆ ಪುಷ್ಪಕ ವಿಮಾನ ಸಿದ್ಧವಾಗಿರುವುದು. ರಾಮಚಂದ್ರ ಪ್ರಭು, ನೀನದೆಷ್ಟು ವಿಧವಾಗಿ ಹೇಳಿದ್ರು ನಿನ್ನ ಮಾತನ್ನು ಕೇಳಿದ ನಾನಿಂತಹ ವಿಪತ್ತಿಗೆ ಗುರಿಯಾದರಲ್ಲ ಸ್ವಾಮಿ. ಏನು ಮಾಡು? ಈ ದುರುಳನಾದರೂ ಮೋಸದಿಂದ ನನ್ನನ್ನು ಅಪಹರಿಸಿಕೊಂಡು ಹೋಗಲಿದ್ದಿರುವಂತೆ ಈ ಸಮಯದಲ್ಲಿ ನನ್ನನ್ನು ಕಾಪಾಡುವರಾದ್ರೆ ಯಾರು? ನನ್ನನ್ನು ರಕ್ಷಿಸುವರಾದ್ರೆ ಯಾರು? ದಶರಥ ಚಕ್ರವರ್ತಿಗಳೇ, ಮೈದುನನಾದ ಲಕ್ಷ್ಮಣನೇ, ಹೇ ರಾಮಚಂದ್ರ, ಎಲ್ಲಿರುವಿರಿ? ಬೇಗ ಬಂದು ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ. ಯಾರು ತಾಯಿ? ದಶರಥ ರಾಮ ಎಂದು ರೋದನ ಮಾಡುತ್ತಿರುವೆ, ಎಲ್ಲ ಕಾರಣವೇನು ತಾಯಿ? ಅಯ್ಯ, ನಾನಾದರೂ ದಶರಥ ಮಹಾರಾಜ ಸೊಸಿ, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಕಾಂತನಿಲ್ಲದ ಸಮಯದಲ್ಲಿ ಈ ಘಾತುಕನಾದರೂ ಮೋಸದಿಂದ ನನ್ನನ್ನು ಅಪಹರಿಸಿಕೊಂಡು ಹೋಗಲಿತ್ತಿಸುತ್ತಿರುವುದು. ನನ್ನನ್ನು ಕಾಪಾಡು ಪಕ್ಷಿರಾಜ, ನನ್ನನ್ನು ಕಾಪಾಡು. ಜಗನ್ಮಾತೆಯನ್ನು ಕಳ್ಳನಂತೆ ಅಪಹರಿಸಿಕೊಂಡು ಹೋಗುತ್ತಿರುವೆಯೇನೋ? ಯಾರೋ ನೀನು? ನಾನು ಸ್ವರ್ಣ ಲಂಕಾಧಿಪತಿ ಲಂಕೇಶ್ವರ ರಾವಣ. ಎಲ್ಲವೋ ಮುದಿ ಹದ್ದೆ, ನೀನು ಯಾರು? ಇವನು ದಶರಥನ ಮಿತ್ರನಾದ ಜಟಾಯು. ಜಟಾಯು ಈತನು ಮಹಾನ್ ಪರಾಕ್ರಮಶಾಲಿ ಎಂದು ಕೇಳಿಪಟ್ಟೆ. ಈತನನ್ನು ಬಹಳ ಬುದ್ಧಿವಂತಿಕೆಯಿಂದ ಗೆಲ್ಲಬೇಕು. ನನ್ನ ಕೈ ತಪ್ಪಿಸಿ ಈಕೆಯನ್ನು ಕರೆದುಕೊಂಡು ಹೋಗುವೆಯೋ? ಇವನು ಜಟಾಯು. ಸರಿ, ಹಾಗಾದರೆ ನಾವಿಬ್ಬರು ಸಮಬಲಶಾಲಿಗಳು. ನಮ್ಮ ಪ್ರಾಣದ ನೆಲೆಯನ್ನು ತಿಳಿದು ನಂತರ ಯುದ್ಧ ಮಾಡಿ ಗೆದ್ದು ಹೋಗು ನೋಡುವೆನು. ಹಾಗೆ ಆಗಲಿ. ಹೇಳು, ನಿನ್ನ ಪ್ರಾಣದ ನೆಲೆಯಲ್ಲಿರುವುದು? ನನ್ನ ಪ್ರಾಣದ ನೆಲೆಯು ಈ ನನ್ನೆರಡು ರಾಜ್ಯಗಳಲ್ಲಿ ಇರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಪ್ರಾಣದ ನೆಲೆ ಈ ನನ್ನೆಡಕಾಲಂಗುಷ್ಟದಲ್ಲಿರುವುದು. ಸಿದ್ಧನಾಗು. ನೋಡಿದೆಯಾ ಜಾನಕಿ?
ಸದಾ. ನಿನ್ನನ್ನು ರಕ್ಷಿಸಲು ಬಂದ ಜಟಾಯುವಿನ ನೋಡಿದೆಯಾ? ಸಿದ್ಧಳಾಗು ಲಂಕಾಪಟ್ಟಣಕ್ಕೆ ನಡೆ. ಪಕ್ಷಿರಾಜ, ನನ್ನನ್ನು ಕಾಪಾಡಲು ಬಂದ ನಿನಗೂ ಇಂತಹ ದುಸ್ಥಿತಿಯೇ? ಏನ್ ಮಾಡಲಿ? ನನ್ನ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವ ಬಗೆಯಾದರೆ ಹೇಗೆ? ಹೌದು, ನಾನು ಪತಿವ್ರತೆಯಾಗಿದ್ದ ಪಕ್ಷದಲ್ಲಿ ತ್ರಿಕರಣ ಶುದ್ಧದಿಂದ ನನ್ನ ಸ್ವಾಮಿಯನ್ನು ಸೇವಿಸಿದ್ದೇ ನಿಜವಾಗಿದ್ದಲ್ಲಿ. ಪಕ್ಷಿರಾಜ, ನನ್ನ ಸ್ವಾಮಿಗೆಲ್ಲ ವಿಚಾರವನ್ನು ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಅಗ್ರಜ, ಕ್ಷೇಮವೇ? ಲಕ್ಷ್ಮಣ, ಏನಿದು? ಜಾನಕಿ ವರವಳನ್ನೇ ಬಿಟ್ಟು ಬರಬಾರದೆಂದು ಹೇಳಿರಲಿಲ್ಲವೇ? ಏತಕ್ಕಾಗಿ ಬಂದೆ? ಆರ್ಥಧ್ವನಿಯನ್ನು ಆಲಿಸಿದ ಮಾತೆಯವರು ನಾನು ಎಷ್ಟು ವಿಧವಾಗಿ ಕೇಳಿಕೊಂಡರೂ ಕೇಳದೆ ತಮಗೇನೋ ಅಪಾಯವು ಸಂಭವಿಸಿರಬಹುದೆಂಬುದಾಗಿ ಭಾವಿಸಿ ನಿಷ್ಠೂರೋಕ್ತಿಗಳನ್ನಾಡಿದರು. ಹಾಗಾಗಿ ನಾನು ಬರಬೇಕಾಯಿತು. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಅದು ಸಾರಂಗವಲ್ಲ. ಮಾರೀಚನು ಸಾರಂಗ ವೇಷದಲ್ಲಿ ಬಂದು ಆ ರೀತಿ ಕೂಗಿದನು. ನಡೆ, ಜಾರತಿಯಾಗಿ ಜಾನಕಿಯನ್ನೇ ನೋಡೋಣ. ಹಾಗೆ ಆಗಲಿ. ಜಾನಕಿ, ಮಾತಾ, ವೈದೇಹಿ, ಜನನಿ. ಲಕ್ಷ್ಮಣ, ಅಗ್ರಜ, ಜಾನಕಿ ಎಲ್ಲೂ ಕಾಣುತ್ತಿಲ್ಲವಲ್ಲ. ಗೋದಾವರಿ ನದಿ ತೀರದಲ್ಲೇನಾದ್ರೂ ಇರುವಳನೋ? ಹೋಗಿ ನೋಡಿ ಬಾ. ಹಾಗೆ ಆಗಲಿ. ಮಾ, ಜನನಿ, ಮಾತಾ, ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ, ಕಾಣದಾದಳೆ. ಅಮ್ಮ, ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ, ರಾಮ ಕಾಣದಾದಳೆ. ಅಮ್ಮ ನಿನ್ನ ವಿರಗದಿಂದ ಅಮ್ಮ ನಿಮ್ಮ ವಿರಗದಿಂದ ಸಗಿಸಬಲ್ಲನೆ ರಾಮಚಂದ್ರ. ಸಗಿಸಬಲ್ಲನೆ ರಾಮಚಂದ್ರ, ಸುಖಿಸಬಲ್ಲನೆ ರಾಮಚಂದ್ರ. ಸುಖಿಸಬಲ್ಲನೆ ರಾಮಚಂದ್ರ, ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ, ರಾಮ ಕಾಣದಾದಳೆ. ಜನನಿ, ಮಾತಾ, ಎಲ್ಲಿರುವೆ ತಾಯಿ? ಕಾಂಚನ ಮೃಗ ಬಯಸಿದೆ ಹೇಗೆ?
ಜನನಿ ಮಾತಾ ಮಾತಾ ಕಾಂಚನ ಮೃಗವ ಬಯಸಿದೆ ಏಕೆ ಕಾಂಚನ ಮೃಗವ ಬಯಸಿದೆ ಏಕೆ ಏನ ಬೇಳಲಿ ರಾಮಚಂದ್ರಗೆ ಏನೆಂದು ಉತ್ತರಿಸಲಿ ಏನ ಬೇಳಲಿ ರಾಮಚಂದ್ರಗಿಂಗೆ ತೋರಲಿ ಇನ್ಹೇಗೆ ತೋರಲಿ ಮುಖವನ್ನು ಧರಣಿ ಜಾತೆ ಕಾಣದಾಗಲೇ ರಾಮ ಹೇ ವಿಧಿ ಹೇ ವಿಧಿ ಹಗಲಿರಳು ನಾಗೈದ ತಪ್ಪಕ್ಕೆ ನೀನಿತ್ತ ಫಲವೇ ಎಲ್ಲಿ ಹುಡುಕಿದರೂ ಮಾತೆಯ ಸುಳಿವೇ ಇಲ್ಲವಲ್ಲ ಅಗ್ರಜ ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವಿಲ್ಲದ ಸಮಯವನ್ನು ಸಾಧಿಸಿ ಯಾರೋ ಜಾನಕಿಯನ್ನು ಅಪಹರಿಸಿರುವಂತೆ ಕಾಣುವುದು. ಈಗ ಏನು ಮಾಡಲಿ, ಎಲ್ಲಿ ಹುಡುಕಲಿ? ಜಾನಕಿ ಶಾಂತನಾಗು, ಸಮಾಧಾನನಾಗು.
ಮಮ ಪ್ರಾಣ ಓದೆದೆಲ್ಲಿ ಓದೆ ಸೀತಾ ಸೀತಾ ಲಕ್ಷ್ಮಣ ಇಲ್ಲ, ಎಲ್ಲಿ ಹುಡುಕಿದರೂ ಜಾನಕಿಯು ಕಾಣಲಿಲ್ಲ. ಸೀತೆಯನ್ನಳಿದು ಜೀವಿಸಲು ನಾನು ಸಾಧ್ಯವಿಲ್ಲ ಲಕ್ಷ್ಮಣ, ಸಾಧ್ಯವಿಲ್ಲ. ಇನ್ನೆಲ್ಲರಸಲಿ ನನ್ನ ವೈದೇಹಿಯನ್ನ. ಅಗ್ರಜ, ಇಲ್ಲಿ ನೋಡು, ಯಾವುದೋ ಒಂದು ಪಕ್ಷಿಯು ಬಿದ್ದಿರುವುದು. ಒಂದು ವೇಳೆ ಈ ಪಕ್ಷಿಯೇನಾದರೂ ಮಾತೆಯನ್ನು ನುಂಗಿರಬಹುದೇ? ಅಪ್ಪಣೆ ಆದರೆ ತಡೆ ಲಕ್ಷ್ಮಣ, ಆತನು ನನ್ನ ನಾಮಸ್ಮರಣೆ ಮಾಡುತ್ತಿರುವನು. ಬಾ, ಸಮೀಪಕ್ಕೆ ಹೋಗಿ ಯಾರೆಂದು ವಿಚಾರಿಸೋಣ. ಅಯ್ಯ, ನಿರ್ಭಾಗ್ಯನಾದ ರಾಮನು ನಾನೇ. ನೀನು ಯಾರು? ಈ ನಿನ್ನ ದುರಾವಸ್ಥೆಗೆ ಕಾರಣವೇನು? ಪ್ರಭು, ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ತುರುಳನಾದ ರಾವಣನು ಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಸಮಯದಲ್ಲಿ ತಡೆದು ಆತನೊಡನೆ ಯುದ್ಧ ಮಾಡಿದೆನು. ಆ ನೀಚನು ಮೋಸದಿಂದ ನನ್ನ ಪ್ರಾಣದ ನೆಲೆಯನ್ನರಿತು ನನ್ನ ರೆಕ್ಕೆಗಳನ್ನು ಕತ್ತರಿಸಿದ. ನಾನು ಸಾಯುವ ಸ್ಥಿತಿಯಲ್ಲಿ ಮಾತೆಯ ಆಶೀರ್ವಾದದಿಂದ ಇದುವರೆಗೂ ನನ್ನ ಪ್ರಾಣ ಉಳಿದಿತ್ತು. ಸುಗುಣಾಭಿರಾಮ, ಜಾನಕಿ ಸೋಮ, ಇದು ನನ್ನ ಪ್ರಾಣವು ಆರಿ ಹೋಗುತ್ತಿರುವುದು. ನನಗೆ ಸದ್ಗತಿಯನ್ನು ಕರುಣಿಸು. ನನಗೆ ಓ ಜಟಾಯು, ನನಗೋಸ್ಕರ ಪ್ರಾಣ ಬಿಟ್ಟೆಯಾ? ಲಕ್ಷ್ಮಣ, ಅಗ್ರಜ, ನೋಡಿದೀಯಾ, ನಮಗೆ ಸಹಾಯ ಮಾಡಲು ಬಂದ ಜಟಾಯಿಯು ಮರಣ ಹೊಂದಿದನು. ನಮ್ಮ ತಂದೆಯ ಮಿತ್ರನಾದ ಈತನಿಗೆ ಅಂತ್ಯಕ್ರಿಯೆಯನ್ನು ಮಾಡಿ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗೋಣ. ಹಾಗೇ ಆಗಲಿ ಅಣ್ಣ. ಶೋಭಾ ಸೀತಾ ಜಾನಕಿ ಪ್ರೇಮ ಚಿಗುರೆ
ಲಕ್ಷ್ಮಣ, ಅಗ್ರಜ ಶಾಂತನಾಗು. ಅನುಪಮ ಸೀತಾ 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 ಎಲ್ಲಿ ಹುಡುಕಿದ್ರು ಜಾನಕಿಯು ಕಾಣುತ್ತಿಲ್ಲ. ಎಲ್ಲಿರುವೆ ಮನೋಹರೇ ಸೀತಾ? ಸರುಲತೆಗಳಿರೋ ಕಂಡಿರೇ ಬಲ್ಲವಾ ನನ್ನ ಸೀತೆಯ ಕಂಡಿರೇ ಸೀತಾ ಲಕ್ಷ್ಮಣ ಅಗ್ರಜ 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿದಾಗ ಪುರ ಜನರು, ಗುರು ವಸಿಷ್ಠರು, ಮಾತೆಯವರು ರಾಮ ರಾಮ ಸೀತೆ ಎಲ್ಲಿ, ಜನಕಸುತೆ ಎಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರಿಸಿರಿ ಲಕ್ಷ್ಮಣ? ಅಗ್ರಜ ಏನೆಂದು ಉತ್ತರಿಸಿ? ಶಾಂತನಾಗಬಾರದೆ? ಈ ಅಪಮಾನವನ್ನು ತಾಳಲಾರೆ, ಈ ಅಪಮಾನವನ್ನು ತಾಳಲಾರೆ.
ಲಕ್ಷ್ಮಣ, ಅಣ್ಣ, ಅದು ಅಲ್ಲಿ ಕಾಣುತ್ತಿರುವ ಪರ್ವತವನ್ನು ಏರಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಅಗ್ರಜ ನಿಲ್ಲು. ಪ್ರಾಜ್ಞನಾದ ನೀನೇ ಈ ರೀತಿ ಆಲೋಚಿಸಿದ ಮೇಲೆ ಈ ಅರಣ್ಯದಲ್ಲಿ ನನ್ನನ್ನು ಕೇಳುವವರಾರು? ನಡೆ, ನಾನು ನಿನ್ನ ಮಾರ್ಗವನ್ನೇ ಅನುಸರಿಸುತ್ತೇನೆ. ಬೇಗ ಬಾ, ಬೇಗ ಬಾ. ಬಂದೆ ಬಂದೆ ಬಂದೆ. ಅದು ನೋಡು, ಯಾರೋ ಇರುವರು ರಾಜಕುಮಾರರು ಕಬಂದನೆಂಬ ರಕ್ಕಸನನ್ನು ಪರ್ವತವೆಂದು ಮೋಸ ಹೋಗಿ ಹೊತ್ತುತ್ತಿರುವರು. ಬೇಗ ಹೋಗಿ ಅವರಿಗೆ ಸಹಾಯ ಮಾಡು. ಅಪ್ಪಣೆ ಒಡೆಯ, ಅಪ್ಪಣೆ ಒಡೆಯ. ಓಹೋ ಋಷಿಕುಮಾರರೇ, ಹತ್ತಬೇಡಿ ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂಡನೆಂಬ ರಾಕ್ಷಸನು ಶಾಪಗ್ರಸ್ತನಾಗಿ ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಮೋಸ ಹೋಗುವಿರಿ, ಹಿಂತಿರುಗಿ ಹಿಂತಿರುಗಿ. ಲಕ್ಷ್ಮಣ, ಅಗ್ರಜ, ಏನು? ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೇ? ಓಡು ಶರವನ್ನ. ನೀನೊಂದು ಬಾಹವನ್ನು ಕತ್ತರಿಸು, ನಾನೊಂದು ಬಾಹವನ್ನು ಕತ್ತರಿಸುವನು. ಇಬ್ಬರು ಸೇರಿ ಸೀಳಿ ಬಿಡೋಣ. ಲಕ್ಷ್ಮಣ, ಅಣ್ಣ, ಕಬಂದನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಶಾಂತಿ ಸಮಾಧಾನಗಳು ಸೂಚಿಸುತ್ತವೆ. ಆದ್ದರಿಂದ ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಮಿಸಿಕೊಂಡು ಅನಂತರ ಹೋಗೋಣವೇ? ಮಾತೆಯವರ ಅಗಲುವಿಕೆಯಿಂದ ನೊಂದು ಬೆಂದಿರುವ ನಿನ್ನ ಮನಸ್ಸಿಗೆ ಶಾಂತಿ ಸಮಾಧಾನಗಳು ನೆಲೆಸುವುದಾದರೆ ತಾವು ಹೇಳಿದಂತೆಯೇ ಆಗಲಿ. ಕ್ಷಣಕಾಲ ನಿಲ್ಲಿ ಶಿಲಾಸನವನ್ನು ಶುದ್ಧಿ ಮಾಡಿ ಬರುತ್ತೆ.